ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವಾಧ್ಯಕ್ಷರಾಗಿ ಕೋಲಾರದ ವಿ ಕೃಷ್ಣಾರೆಡ್ಡಿ ಅವಿರೋಧ ಆಯ್ಕೆ. ಕೋಲಾರಕ್ಕೆ ಹೆಮ್ಮೆ. ರಾಜ್ಯ ಗುತ್ತಿಗೆದಾರರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾಗಿ ಕೋಲಾರದ ವಿ ಕೃಷ್ಣಾರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದು ಕೋಲಾರ ಜಿಲ್ಲೆಗೆ ಕೀರ್ತಿ ಹೆಚ್ಚಿದಂತಾಗಿದೆ. ಇನ್ನು ಈ ಕೃಷ್ಣಾರೆಡ್ಡಿ ರವರು ಈ ಹಿಂದೆ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿರುವುದೇ ರಾಜ್ಯ ಗೌರವಾಧ್ಯಕ್ಷರಾಗಿ ಯಾವುದೇ ಚುನಾವಣೆ ಇಲ್ಲದೆ ಅವಿರೋಧವಾಗಿ ಆಯ್ಕೆಯಾಗಲು ಕಾರಣವಾಗಿದೆ. ಈ ಕೃಷ್ಣಾರೆಡ್ಡಿ ಅವರು ಉಪನ್ಯಾಸಕರಾಗಿ, ಸಿವಿಲ್ ಇಂಜಿನಿಯರ್ ಆಗಿ, ಕ್ಲಾಸ್ 1 ಗುತ್ತಿಗೆದಾರರಾಗಿ, ವೃತ್ತಿಪರ ಪವನ್ ನರ್ಸಿಂಗ್ ಕಾಲೇಜ್, ಸಿ ಬೈರೇಗೌಡ ಇಂಜಿನಿಯರಿಂಗ್ ಕಾಲೇಜ್ ಕಾರ್ಯದರ್ಶಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಸೇವೆ ಸಲ್ಲಿಸಿದ್ದಾರೆ. ಸುಮಾರು 100 ನಾಟಿ ಹಸುಗಳನ್ನು ಸಂರಕ್ಷಿಸಿ ಉಚಿತ ಗೋಶಾಲೆಯನ್ನು ತೆರೆದು ತಮ್ಮ ಸ್ವಂತ ಖರ್ಚಿನಲ್ಲಿ ನಡೆಸುತ್ತಿದ್ದಾರೆ. ಎಷ್ಟೋ ಬಡ ಮಕ್ಕಳನ್ನು ದತ್ತು ಪಡೆದು ಶಿಕ್ಷಣ ಕೊಡಿಸಿ ಕೆಲಸಗಳಿಗೂ ಸೇರಿಸಿದ್ದಾರೆ. ರೈತ ನಾಯಕ, ಮಾಜಿ ಸಚಿವ ಸಿ ಬೈರೇಗೌಡರ ಪಕ್ಕಾ ಅಭಿಮಾನಿಯಾದ ಇವರು ಬೈರೇಗೌಡರ ಹೆಸರಿನಲ್ಲಿ ಕೋಲಾರದಲ್ಲಿ ಬೈರೇಗೌಡ ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಬೈರೇಗೌಡರವರ ಹೆಸರಿನಲ್ಲಿ ಕೋಆಪರೇಟಿವ್ ಬ್ಯಾಂಕನ್ನು ಸಹ ಸ್ಥಾಪನೆ ಮಾಡಿದ್ದಾರೆ. ಒಟ್ಟಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕುಗ್ರಾಮದಲ್ಲಿ ಸಾಮಾನ್ಯ ರೈತನ ಮಗನಾಗಿ ಜನಿಸಿದ ವಿ ಕೃಷ್ಣಾರೆಡ್ಡಿ ಗ್ರಾಮೀಣ ಯುವಕರಿಗೆ, ಗ್ರಾಮೀಣ ಜನತೆಗೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಹೊರಹೊಮ್ಮಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಪಂಚ್ ಟಿವಿ ತಂಡವು ಕೃಷ್ಣಾರೆಡ್ಡಿ ಅವರನ್ನು ವಿಶೇಷ ಸಂದರ್ಶನ ಮಾಡಿ ಅವರ ಕಿರು ಪರಿಚಯವನ್ನು ಯುವ ಜನತೆಯ ಮುಂದೆ ಇಡುವ ಪ್ರಾಮಾಣಿಕ ಪ್ರಯತ್ನ ನಮ್ಮದಾಗಿದೆ. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನನ್ನ ಹೆಸರು ನಿಮಗೆ ತಿಳಿದಿರೋ ಹಾಗೆ ವಿ ಕೃಷ್ಣಾರೆಡ್ಡಿ, ಇಂಜಿನಿಯರಿಂಗ್ ಗ್ರ್ಯಾಜುಯೇಟು. ನಾನು ಸುಮಾರು 1990ರಿಂದ ಫೀಲ್ಡ್ಗೆ ಬಂದಿದ್ದೀನಿ. 90ರಿಂದ ಬೈರೇಗೌಡರ ಶಿಷ್ಯನಾಗಿ ನಾನು ಕೋಲಾರ ಜಿಲ್ಲೆಯಾದ್ಯಂತ ಉತ್ತಮವಾದ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ದೀನಿ. ಆಗ ನನ್ನ ಒಂದು ಫ್ರೆಂಡ್ಸ್ ಎಲ್ಲ ಸೇರಿ ನನ್ನ 1990ಯಲ್ಲಿ ಅಂದರೆ 1990ರಲ್ಲಿ ಕೋಲಾರ ಜಿಲ್ಲೆಯ ಒಬ್ಬ ಗುತ್ತಿಗೆದಾರರ ಅಧ್ಯಕ್ಷನಾಗಿ ನನ್ನನ್ನು ಮಾಡಿದೆ. ಅದುವರೆಗೂ ಕೋಲಾರ ಜಿಲ್ಲೆಯಲ್ಲಿ ಗುತ್ತಿಗೆದಾರರ ಸಂಘ ಇರಲಿಲ್ಲ. ನಾನು ಫಸ್ಟ್ ಅಧ್ಯಕ್ಷನಾಗಿ ಕೋಲಾರ ಜಿಲ್ಲೆಗೆ ಆಯ್ಕೆಯಾದೆ. ಅಂದಿನಿಂದ ನಾನು ರಾಜ್ಯದಲ್ಲಿ ಒಂದು ಡೈರೆಕ್ಟ್ರಾಗಿ, ಜಂಟಿ ಕಾರ್ಯದರ್ಶಿಯಾಗಿ, ಉಪಾಧ್ಯಕ್ಷನಾಗಿ, ಆಮೇಲೆ ಅಧ್ಯಕ್ಷನಾಗಿಯೂ ಸಹ ನಾನು ಕೆಲಸ ಮಾಡಿದ್ದೆ. ಇತ್ತೀಚೆಗೆ ನನ್ನನ್ನು ಗೌರವಾಧ್ಯಕ್ಷರಾಗಿ 5 ವರ್ಷಗಳ ಅವಧಿಗೆ ಆಯ್ಕೆ ಮಾಡಿದರೆ ಅವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ರಾಜ್ಯದ ಅಧ್ಯಕ್ಷನಾದಾಗ ನಾನು ಸಾಕಷ್ಟು ಒಳ್ಳೆಯ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೇನೆ. ಅಲ್ಲಿ ರಾಜ್ಯದಲ್ಲಿ ಒಂದು ಗುತ್ತಿಗೆದಾರ ಭವನವನ್ನು ನಿರ್ಮಾಣ ಮಾಡೋದರಲ್ಲಿ ನನ್ನ ಪಾತ್ರ ಮತ್ತು ಹಾಗೆಯೇ ನಾನು ಅಧ್ಯಕ್ಷನಾಗಿದ್ದಾಗ ಒಂದು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಗುತ್ತಿಗೆದಾರ ಸಮಾವೇಶ ಅಂತ ಮಾಡಿದೆ. ಎಲ್ಲ ಆಲ್ ಪಾರ್ಟೀಸ್ನ, ಸಿದ್ದರಾಮಯ್ಯ ಸರ್ ಅವರು ಆಗ CM ಆಗಿದ್ದರು, ಯಡಿಯೂರಪ್ಪ ಅವರು, ಹಾಗೆ ಕುಮಾರಸ್ವಾಮಿಯವರು, ದೇವೇಗೌಡನ 3 ಜನರನ್ನು ಕರೆದು 3 ದಿನ ನಾನು ಉತ್ತಮವಾದ ಒಂದು ಸಮಾವೇಶನ ಮಾಡಿದೆ. ಆಗ ಆಗಿನ CM ಆಗಿದ್ದಂಥ ಸಿದ್ದರಾಮಯ್ಯರು ನನ್ನ ಹೊಗಳಿದ್ರು. ಯಾವ ವಿಷಯದಲ್ಲಿ ಅಂದರೆ, ನೀನು ಎಲ್ಲರನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು 3 ಪಾರ್ಟಿಯವ್ರನ್ನು ಕರ್ಕೊಂಡು ಮಾಡಿದ್ಯಾ, ನಿನಗೆ ಒಳ್ಳೆಯ ಭವಿಷ್ಯ ಇದೆ ಅಂತೇಳಿ ಅವರೇ ನನಗೆ ಆಶೀರ್ವಾದ ಮಾಡಿದ್ರು. ಹಾಗೆಯೇ ನನ್ನ ನಾನು ಇಷ್ಟೆಲ್ಲ ಆಗಲಿಕ್ಕೆ ನನ್ನ ಗುರು, ನನ್ನ ಗಾಡ್ ಫಾದರ್ ಅಂತ ಹೇಳ್ಕೊಳ್ಳೋಂಥ ಬೈರೇಗೌಡರ ಅವರಿಂದ ನಾನು ಇಷ್ಟೆಲ್ಲ ಆಗೋಕ್ಕೆ ಕಾರಣ, ಮತ್ತು ಅವರ ಆಶೀರ್ವಾದ ನನ್ನ ಮೇಲೆ ಆಗಿನಿಂದ ಈಗಲೂ ಸಹ ನನ್ನ ಮೇಲೆ ಇದೆ ಅಂತ ಭಾವಿಸ್ತೀನಿ. ಯಾಕಂದರೆ ಅದಕ್ಕೋಸ್ಕರನೇ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕಾಲಿಡಬೇಕು ಅಂತೇಳಿ ನಮ್ಮ ಬೈರೇಗೌಡರ ಆಸೆ ಏನಿತ್ತು ಅಂದರೆ, ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಹಳ್ಳಿ ಹೆಣ್ಣು ಮಕ್ಕಳಿಗೆ ಟೆಕ್ನಿಕಲ್ ಎಜುಕೇಷನ್ ಕೊಡೋ ಒಂದು ಆಸೆ, ಮಹದಾಸೆ ಬೈರೇಗೌಡರಿಗಿತ್ತು. ಅದು ಆ ಬೈರೇಗೌಡರ ಕಾಲದಲ್ಲೇ ಇದು ಮಾಡೋಕ್ಕಾಗಲಿಲ್ಲ. ಅವರ ಒಬ್ಬ ಶಿಷ್ಯನಾಗಿ ನಾನು ಮತ್ತು ಡಾಕ್ಟರ್ ಪ್ರಭಾಕರ್ ರೆಡ್ಡಿ ಅವರು ಸೇರಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಬೈರೇಗೌಡರ ಆಸೆಯಂತೆ ಹಳ್ಳಿ ಹೆಣ್ಣು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಿ ಬೈರೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಅವ್ರ ಹೆಸರಲ್ಲೇ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಅವರ ಆಸೆ ಇತ್ತು. ಅಲ್ಲಿ ಸುಮಾರು 1500 ಜನ ಓದ್ತಾ ಇದ್ದಾರೆ. ಅದು 1500 ಜನರಲ್ಲಿ 80% ಹೆಣ್ಮಕ್ಳು ಓದ್ತಾ ಇದ್ದಾರೆ. ಅದು ಬಡ ಹೆಣ್ಮಕ್ಳು.
ಅವರು ನಮ್ಮ ಕಾಲೇಜಿಂದ ಏನಾದರೂ ಮಾಡಿಲ್ಲ ಅಂದಿದ್ರೆ ಅವ್ರು ಬೇರೆ ಎಜುಕೇಷನ್ ಮಾಡ್ತಾಯಿದ್ರು, ಬಿ ಎಸ್ ಸಿಯಲ್ಲಿ ಮಾಡ್ತಾಯಿದ್ರು. ಈಗ ಎಲ್ಲ ಹೆಣ್ಮಕ್ಳು ಖುಷಿಯಿಂದ ಒಂದು ಟೆಕ್ನಿಕಲ್ ಎಜುಕೇಷನ್ ಪಡೀತಾ ಇದ್ದಾರೆ. ಹಾಗೆಯೇ ಇಲ್ಲಿ ಬೈಪಾಸಲ್ಲಿ, ಕೋಲಾರ ಬೈಪಾಸಲ್ಲಿರುವ ಒಂದು ಪವನ್ ಕಾಲೇಜು ಸಹ ನಾವು ಬೈರೇಗೌಡ ಟ್ರಸ್ಟ್ಗೆ ಅದನ್ನು ಪರ್ಚೇಸ್ ಮಾಡಿದ್ವಿ. ಇನ್ನೊಂದು ಖುಷಿಯಾದ ವಿಷಯ ಏನಂದರೆ, ಏನು ಪವನ್ ಕಾಲೇಜ್ ಅಂತಿತ್ತು, ಆ ಕಾಲೇಜಲ್ಲಿ ನಾನು 1990ರಲ್ಲಿ ಒಬ್ಬ ಸಾಮಾನ್ಯ ಲೆಕ್ಚರರಾಗಿ ಕೆಲಸ ಮಾಡ್ತಾಯಿದ್ದೆ. ಅದು 800 ರೂಪಾಯಿಗೆ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಹಾಗೆ ಮುಂದುವರೆದಂತೆ ಆಗಿನ ಮ್ಯಾನೇಜ್ಮೆಂಟ್ ಆದಂಥ ಶ್ರೀಯುತ ವೆಂಕಟೇಶ್ ಸರ್ ಅವರು 2016ರಲ್ಲಿ ನನ್ನ ಕರೆದು, ನೀನು ರೈಟ್ ಪರ್ಸನ್ನು ತಗೊಂಡು ಮುನ್ನಡೆಸು, ನನ್ನ ಕೈಯಲ್ಲಿ ಆಗಲ್ಲ ಅಂದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಅವರ ಒಂದು ಸಹಕಾರದಿಂದ, ಅವರ ಆಶೀರ್ವಾದದಿಂದ ಅದನ್ನು ಪಡೆದು ಉತ್ತಮವಾದ ಅದು ನಾವು ನಡೆಸೋಕ್ಕೆ ಕಾರಣ ಅಂದರೆ ಅವ್ರು ಮುಚ್ಚಿಸ್ತಾ ಇದ್ದರು. ನಾನು ಮುಚ್ಚೋದು ಬಿಡಪ್ಪ, ಕೋಲಾರ ಜನಕ್ಕೆ ಅನ್ಯಾಯ ಆಗ್ತದೆ ಅಂತ ಹೇಳಿದಾಗ ನಾನು ಲಾಭ ದೃಷ್ಟಿಯಲ್ಲಿ ನೋಡಿಲ್ಲ, ನಮ್ಮ ಹಳ್ಳಿ ಮಕ್ಕಳಿಗೆ, ಕೋಲಾರ ಜನತೆಗೆ ಅನ್ಯಾಯ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದನ್ನು ತಗೊಂಡು ಅದನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾಯಿದ್ವಿ. ಸಾಕಷ್ಟು ಮಕ್ಕಳಿಗೆ, ಬಡ ಮಕ್ಕಳಿಗೆ ನಾವು ಸಹಾಯನೂ ಮಾಡ್ತಾಯಿದ್ವಿ. ಬೈರೇಗೌಡರ ಹೆಸರಲ್ಲಿ ಸ್ಕಾಲರ್ಶಿಪ್ ಕೊಡ್ತಾಯಿದ್ವಿ. ಆಮೇಲೆ ಕಟ್ಟಕ್ಕೆ ಶಕ್ತಿ ಇಲ್ಲ ಅಂದರೆ ಅವರಿಗೆ ಸಹಾಯನೂ ಮಾಡ್ತಾಯಿದ್ವಿ. ಆ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ. ಹಾಗೆಯೇ ನನ್ನದೊಂದು ಮಹದಾಸೆ ಇತ್ತು. ಅದೇನೆಂದರೆ, ಒಂದು ಕಸಾಯಿಕ ಹಾಕೋ ಹಸುಗಳನ್ನ ಸಾಕಬೇಕು ಅನ್ನೋದು ನನಗೆ ಫಸ್ಟಿಂದ ಆಸೆ ಇತ್ತು. ಆಸೆಗೋಸ್ಕರ ನಾನೀಗ ಕಸಾಯಿಗೆ ಹಾಕೋ ಹಸುಗಳನ್ನ ತಗೊಂಡು ಅದನ್ನು ನಾನು ಉಚಿತವಾಗಿ ನಮ್ಮ ಚಿಕ್ಕನಹಳ್ಳಿ ಅಂತೇಳಿ ಮಾಲೂರು ರೋಡಲ್ಲಿ 150 ಹಸುಗಳನ್ನ ನಾನು ಸಾಕ್ತಾಯಿದ್ದೀನಿ. ನನಗೆ ಯಾವುದೇ ಸರ್ಕಾರದ ಸವಲತ್ತಾಗಲಿ ಇಲ್ಲ, ನಾನು ಅದರಿಂದ ಬೆನಿಫಿಟ್ ಏನೂ ತಗೊಳ್ತಾ ಇಲ್ಲ. ಸುಮಾರು 10-12 ಜನ ಅದನ್ನು ನೋಡ್ಕೊಳ್ಳೋಕೆ ಇಟ್ಟಿದ್ದೀನಿ. ಸುಮಾರು 1.5 ಲಕ್ಷ ರೂಪಾಯಿ ನನಗೆ ಖರ್ಚಾಗ್ತದೆ. ಎವ್ರಿ ಮಂತು 1.5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಆದರೂ ಪರವಾಗಿಲ್ಲ, ನಾನು ಅದನ್ನು ಸಾಕಬೇಕು ಅನ್ನೋ ದೃಷ್ಟಿಯಿಂದ ನಾನು 1 ಲೀಟ್ರ್ ಹಾಲು ಸಹ ಅದರಿಂದ ಪಡೆಯೋದಿಲ್ಲ. ಯಾಕೆಂದರೆ ಅದು ಕರುಗೆ ಮೋಸ ಮಾಡ್ದಂಗೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಅದು ನಾಟಿ ಹಸು ಮಾತ್ರ ನಾನು ಸಾಕ್ತಾಯಿದ್ದೀನಿ ಹೊರತು ಬೇರೆ ಸೀಮೆ ಹಸು ಆಗಲಿ ಇನ್ನೊಂದಾಗಲಿ ನಾನು ಸಾಕ್ತಾ ಇಲ್ಲ. ಅದರಿಂದ ಬಂದಂಥ ಗೊಬ್ಬರ ಸುಮಾರು 20 ಎಕರೆಗೆ ನಾನು ಹುಲ್ಲನ್ನು ಹಾಕಿದ್ದೀನಿ, 3 ಬೋರ್ ಹಾಕಿದ್ದೀನಿ. ಆ ನೀರು ಆ ಗೊಬ್ಬರನ ಆ ಹುಲ್ಲಿಗೆ ಹಾಕಿ ಮತ್ತು ಆ ಹುಲ್ಲು ಬೆಳೆದು ಆ ಹಸುಗಳಿಗೆ ಹಾಕ್ತಾಯಿದ್ದೀನಿ ಹೊರತು ನಾನು 1 ರೂಪಾಯಿ ಪ್ರಾಫಿಟ್ ಪಡ್ಕೊಳ್ತಾ ಇಲ್ಲ. ನನಗೆ ಉದ್ದೇಶ, ನನಗೆ ಒಂದು ಸಮಾಧಾನ ಇದೆ. ಯಾಕೆಂದರೆ ಒಂದು ಹಸುವಲ್ಲಿ ಕೋಟ್ಯಾನು ಕೋಟಿ ದೇವತೆಗಳು ಅದರಲ್ಲಿ ಇರ್ತವೆ ಅಂತ ಹೇಳ್ತಾರೆ. ಆ ನಂಬಿಕೆಯ ಮೇಲೆ ನಾನು ಅಷ್ಟು ಹಸುಗಳನ್ನು ಸಾಕ್ತಾಯಿದ್ದೀನಿ. ಅದು ನಮ್ಮ ತಂದೆ ತಾಯಿ ನನಗೆ ಕೃಷ್ಣ ಅಂತ ಇಟ್ಟಿದ್ದಕ್ಕೂ ಸಾರ್ಥಕ ಆಯಿತು ಅಂತ ನನ್ನ ಅಭಿಪ್ರಾಯ. ಹಾಗೆಯೇ ಸಾಕಷ್ಟು ವರ್ಷಕ್ಕೆ 1-2 ಹೆಣ್ಣುಮಕ್ಕಳು ಸಹ ನಾನು ದತ್ತಕ್ಕೆ ತಗೊಂಡು ನಾನು ಓದಿಸ್ತಾ ಇದ್ದೀನಿ. ನಾನು ಓದಿಸೋಂಥ ಮಕ್ಕಳು ನಮ್ಮಲ್ಲಿ ರ್ಯಾಂಕ್ ಬರ್ತಾರೆ. ಕಾರಣ ಏನಪ್ಪ ಅಂದರೆ, ನಾನು ಯಾರನ್ನ ಸೆಲೆಕ್ಟ್ ಮಾಡಿ ದತ್ತಕ್ಕೆ ತಗೊಳ್ತೀನೋ ಅವರು 100 PUCಯಲ್ಲಿ 100 ಮಾರ್ಕ್ಸ್ ತಗೊಂಡಿರ್ತಾರೆ. ಇತ್ತೀಚೆಗೆ ಸಾಕಷ್ಟು ಜನನನ್ನು ಓದಿಸ್ತಾ ಇದ್ದನು. ಇತ್ತೀಚೆಗೆ ಒಂದು ಹುಡುಗಿ ಪಾಸಾಗಿ ಆಚೆ ಬಂದಳು. ಆ ಹುಡುಗಿ ಡ್ರಾಪ್ ಔಟ್ ಅಂದರೆ 1 ವರ್ಷ ಮನೆಯಲ್ಲಿ ಇದ್ದುಕೊಂಡು ಕಾರಣಾಂತರಗಳಿಂದ ಫೀಸ್ ಕಟ್ಟೋಕ್ಕಾಗದಿರೋ ಮನೇಲಿದ್ದು ನಂತರ ನನ್ನ ಸಹಾಯ ಪಡೆದು ಓದಂಥ ಹುಡುಗಿ ನಾನೊಬ್ಬ ಕಾಂಟ್ರಾಕ್ಟರ್ ಆಗಿರೋದು, ನನಗೆ ಆ ಹುಡುಗಿ ಇಂಜಿನಿಯರ್ ಆಗಿದ್ದಾರೆ. ನನಗೆ ಅದು ಖುಷಿ ತರ್ತದೆ, ಹೆಮ್ಮೆ ತರ್ತದೆ. ಹಾಗೆಯೇ ಇತ್ತೀಚೆಗೆ ಒಂದು ಹುಡುಗಿನ ಅಡಾಪ್ಟ್ ಮಾಡ್ಕೊಂಡು ನಾನು ಓದಿಸ್ತಾ ಇದ್ದೀನಿ. ಆ ಹುಡುಗಿ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸಲ್ಲಿ 100 ಅಂಥ ಮಗುನ ಅವ್ರ ಪೇರೆಂಟ್ಸು ನಿಲ್ಲಿಸಾಕಿದ್ರು. ಅಂಥ ಮಗುನ ಕರ್ಕೊಂಬಂದು ನಾನು ಓದಿಸ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಇಯರ್ ಫೈನಲ್ ಪಾಸ್ ಆಗ್ತದೆ. ಆ ಮಗು ನಮ್ಮ ಕಾಲೇಜಿಗೆಲ್ಲ ಕರ್ನಾಟಕಕ್ಕೆ ಫಸ್ಟ್ ಬರ್ತಾಳೆ. ಅದು ನನ್ನ ಖುಷಿ. ನನ್ನ ಬೈರೇಗೌಡರು ಯಾವ ಥರ ತಯಾರು ಮಾಡಿದ್ರೋ ನಾನು ಒಂದಷ್ಟು ಜನ ತಯಾರು ಮಾಡಬೇಕು ಅಂತ ನಾನು ಶಪಥ ಮಾಡಿದ್ದೀನಿ. ತಯಾರು ಮಾಡ್ತೀನಿ. ವರ್ಷಕ್ಕಿಬ್ಬರು ಮಕ್ಕಳನ್ನ ತುಂಬ ಅಂದರೆ ಟಾಪರ್ಸ್ ಆಗಿ, ಒಂದು ರ್ಯಾಂಕ್ ಹೋಲ್ಡರ್ಸ್ ಆಗಿ ನಾನು ತರ್ತೀನಿ. ನನಗೆ ಖುಷಿ ಏನು ಅಂದರೆ, ನಾನು ಬೈರೇಗೌಡರ ಹೆಸರು ಯಾವ ಥರ ಎತ್ತಿದ್ದೀನೋ ನನ್ನ ಹೆಸರು ನಾನು ಬೆಳೆಸೋ ಮಕ್ಕಳು ಎತ್ತಲಿ. ಅವರಿಂದ ನನಗೆ ಸಹಾಯ ಬೇಕಾಗಿಲ್ಲ. ಅವರು ನನ್ನಿಂದ ಸಹಾಯ ಪಡೆದು ಓದಿ ಇನ್ನೊಬ್ಬರಿಗೆ ಸಹಾಯ ಮಾಡಿದರೆ ಅಷ್ಟೇ ಸಾಕು ಅನ್ನೋದು ನನ್ನ ಧ್ಯೇಯ. ಹಾಗೆಯೇ ಬೈರೇಗೌಡರ ಹೆಸರಲ್ಲಿ ಮತ್ತೊಂದು ಅಚೀವ್ಮೆಂಟ್ ಮಾಡಿದ್ದೀನಿ. ಯಾರೊಬ್ಬರು ನನ್ನ ಹತ್ರ ಬಂದು ಲೋನ್ ಕೊಡಿಸಿ ಅಂತ ಕೇಳಿದಾಗ ಆ ಲೋನು ಆ ಬ್ಯಾಂಕವರು ಕೊಟ್ಟಿಲ್ಲ. ಆಗ ನಾನು ಬ್ಯಾಂಕಿಗೆ ಸವಾಲಾಗಿದೆ.
ನೀವು ನಮ್ಮ ಕೇಳಿದವ್ರಿಗೆ ಲೋನ್ ಕೊಟ್ಟಿಲ್ಲ, ನಾನೇ ಬ್ಯಾಂಕ್ ಮಾಡಿ ಅವ್ರಿಗೆ ಲೋನ್ ಕೊಡ್ತೀನಿ ಅಂತ ಬ್ಯಾಂಕ್ ಕೊಟ್ಟು ಸವಾಲು ಹಾಕಿದೆ. ಆಗ ಲೋನ್ ಬೇಕಾದವರು ಏನಣ್ಣ ನಂಗೆ ಲೋನ್ ಕೊಡಿಸಿ ಅಂದರೆ ಬ್ಯಾಂಕ್ ಮಾಡಿ ಲೋನ್ ಕೊಡಿಸ್ತೀನಿ ಅಂತ ಹೇಳ್ತೀರಲ್ಲ, ಅದು ಸಾಧ್ಯನಾ ಅಂತ ಕೇಳಿದ್ರು. ನಾನು ಕೂತ್ಕೊ ಅಂತೇಳಿ ಒಂದೇ ತಿಂಗಳಲ್ಲಿ ಬ್ಯಾಂಕ್ ಮಾಡಿ ಅವರಿಗೆ ಲೋನ್ ಕೊಟ್ಟಂಥ ಇದು ಹೆಗ್ಗಳಿಕೆ ನನಗಿದೆ. ಯಾಕೆಂದರೆ ನಾನು ಯಾವುದೇ ಒಂದು ಒಂದು ಚಾಲೆಂಜಿಂಗ್ ತಗೊಂಡಾಗ ಅದು ಮಾಡೋ ಪ್ರವೃತ್ತಿ ನಂದು. ಹಂಗಾಗಿ ಅವ್ರಿಗೋಸ್ಕರ ಅವ್ರು ಯಾರಿಗೋ ಲೋನ್ ಕೊಡೋಕ್ಕೋಸ್ಕರ ಒಂದು ಬ್ಯಾಂಕ್ ಮಾಡಿ ಈಗ ಸುಮಾರು 8 ಎಲ್ಲ ತಾಲೂಕುಗಳಲ್ಲಿ ಒಂದು ಬ್ರಾಂಚ್ ಇದೆ. ಬೆಂಗಳೂರಲ್ಲಿ ಸಹ ಒಂದು ಬ್ರಾಂಚ್ ಮಾಡಿದ್ದೀನಿ. ಅದು ಬೈರೇಗೌಡರ ಹೆಸರಿಟ್ಟಿದ್ದಕ್ಕೆ ಇಷ್ಟೆಲ್ಲ ಮೇಲಕ್ಕೆ ಹೋಯಿತು ಅಂತ ನನ್ನ ಅನಿಸಿಕೆ. ಈಗ ಸುಮಾರು 300 ಕೋಟಿ ಟರ್ನ್ ಓವರ್ ಆಗ್ತದೆ, ವರ್ಷಕ್ಕೆ 300 ಕೋಟಿ ಟರ್ನ್ ಹೋಗ್ತದೆ. ಸಾಕಷ್ಟು ಬಡವರಿಗೆ ಮತ್ತು ರೈತರಿಗೆ ಅನುಕೂಲ ಆಗ್ತಾಯಿದೆ. ಅದು ರೈತರ ಅನುಕೂಲ ಆದರೆ ನಮ್ಮ ಬೈರೇಗೌಡರು ಮೆಚ್ಕೊಳ್ತಾರೆ. ಯಾಕಂದರೆ ಯಾರಿಗೋ ಸಹಾಯ ಮಾಡಿದ್ರೆ ಅವ್ರು ಮೆಚ್ಚಲ್ಲ. ಹಳ್ಳಿ ಮಕ್ಕಳಿಗೆ, ಹಳ್ಳಿ ಹೆಣ್ಣು ಮಕ್ಕಳಿಗೆ, ರೈತರಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕು ಅಂತ ನಮ್ಮ ಬೈರೇಗೌಡರು ಹೇಳ್ತಾಯಿದ್ರು. ಆ ದೃಷ್ಟಿಯಲ್ಲಿ ನಾನು ಅವರ ಒಬ್ಬ ಶಿಷ್ಯನಾಗಿ ನಾನು ಅವ್ರಿಗೆ ಅನುಕೂಲ ಅಂದರೆ ಅವರ ಏನು ಅನಿಸಿಕೆ ಇತ್ತು, ಆಶೆಗೆ ಇತ್ತು, ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. ಅದು ಎಲ್ಲೋ ಒಂದು ಕಡೆ 4 ಜನಕ್ಕೆ ಅನುಕೂಲ ಆದರೆ ಸಾಕು. ನನ್ನ ಉದ್ದೇಶ ನಾನು ಸ್ಕೂಲ್ಗಳಲ್ಲಿ ಹೋದಾಗ ಹೇಳ್ತಾ ಇರ್ತೀನಿ, ಯಾವುದೇ ವ್ಯಕ್ತಿ ನೀವೆಷ್ಟೇ ದುಡ್ಡು ಸಂಪಾದಿಸಿದ್ರು ಪ್ರಯೋಜನ ಇಲ್ಲ. ತಂದೆ ತಾಯಿಗಳ ಮುಂದೆ ಅವನ್ನ ಹೊಗಳಬೇಕು. ಯಾರನ್ನ ನಿಮ್ಮ ಮಗ ಒಳ್ಳೆಯವನಪ್ಪ, ತುಂಬ ಹೆಲ್ಪ್ ಮಾಡ್ತಾನಪ್ಪ, ತುಂಬ ಓದಿನಪ್ಪ ಅನ್ಸ್ಕೋಬೇಕು. ಮತ್ತೊಂದು ತಾನು ಓದಿದ ಕಾಲೇಜಲ್ಲಿ, ತಾನು ಕೆಲಸ ಮಾಡಿದ ಕಾಲೇಜಿಗೆ ಅವರು ಒಬ್ಬ ಗೆಸ್ಟಾಗಿ ಹೋಗಬೇಕು ಅಂತ ಹೇಳೋದನ್ನು ಕೇಳಿದ್ದೀನಿ ನಮ್ಮ ಟೀಚರ್ಸ್. ನಾನು ಅದಕ್ಕೂ ಮೀರಿ ಒಂದು ಓದಿದ ಕಾಲೇಜಿಗೆ ಗೆಸ್ಟಾಗಿ ಹೋಗೋದಲ್ಲ, ಓದಿದ ಕಾಲೇಜಿಗೆ ಓನರ್ ಆಗಿ ಹೋಗಿದ್ದೀನಿ. ಅದು ಪವನ್ನಲ್ಲಿ ನಾನು ಕೆಲಸ ಮಾಡಿದ ಕಾಲೇಜಿಗೆ ಓನರ್ ಆಗಿದ್ದೀನಿ. ಅದು ನನ್ನ ಹೆಮ್ಮೆ. ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ, ಬೈರೇಗೌಡರ ಆಶೀರ್ವಾದ, ಮತ್ತು ನಮ್ಮ ಭಗವಾನ್ ಕೃಷ್ಣ ಆಶೀರ್ವಾದ ಅಂತ ನಾನು ನಂಬಿದ್ದೀನಿ. ಇದೇ ಲಾಸ್ಟ್ ಕೋವಿಡ್ ಸಂದರ್ಭದಲ್ಲಿ ನಾನು ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕಾಯಿತು. ಸುಮಾರು 1 ತಿಂಗಳು ನಾನು ICUಯಲ್ಲಿದ್ದೆ. ಕೊನೆಗೆ ಒಂದು ದಿನ ನನ್ನ ಡಾಕ್ಟರ್ ಆದಂಥ ರಾಮಚಂದ್ರ ಅವರು ನನ್ನ ಬ್ರದರ್ ಆಗಬೇಕು, ಅವರು ಸಹ ನಮ್ಮ ಮನೆಯವ್ರಿಗೆ ಹೇಳೋಕ್ಕಾಗಲ್ಲ ಅನ್ನೋ ಡೌಟು ಅಂತ ಹೇಳಿದರು. ಆದರೆ ಅವರು ಹೇಳಿದ ನೆಕ್ಸ್ಟ್ ಡೇಗೆ ನಾನು ಮಿರಾಕಲ್ ಆಗಿ ಔಟ್ ಆಫ್ ಡೇಂಜರ್ ಅಂತ ಆಚೆ ಬಂದೆ. ಇದು ಎಲ್ಲ ನಮ್ಮ ಹಿರಿಯರ, ನಮ್ಮ ಹಿತೈಷಿಗಳ ಒಂದು ಆಶೀರ್ವಾದ, ಕೃಷ್ಣ ಪರಮಾತ್ಮನ ಆಶೀರ್ವಾದ, ನಮ್ಮ ಬೈರೇಗೌಡರ ಆಶೀರ್ವಾದ ಅಂತ ನಾನು ನಂಬಿದ್ದೀನಿ. ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾವು ಒಳ್ಳೆಯದನ್ನು ಮಾಡಿದ್ರೆ, ನಾವು ಇನ್ನೊಬ್ರಿಗೆ ಸಹಾಯ ಮಾಡಿದ್ರೆ ಇನ್ನೊಬ್ಬರು ಎಲ್ಲೋ ಒಂದು ಕಡೆ ಸಹಾಯ ಮಾಡ್ತಾರೆ ಅನ್ನೋದು ನಮ್ಮ ತಂದೆ ತಾಯಿ ಹೇಳ್ತಾ ಇದ್ರು. ನಾವು ಸಹಾಯ ಮಾಡಬೇಕು. ರಿಟರ್ನ್ ಬರುತ್ತೆ ಅಂತ. ಇತ್ತೀಚೆಗೆ RSSನಿಂದ ನಮ್ಮ ಮನೆಗೆ ಒಬ್ಬ ಸ್ಟೇಟಿಂದ ಒಬ್ಬರು ಬಂದಿದ್ದರು. ಅವರು ನಿಮ್ಮ ಮಕ್ಳು ಏನು ಮಾಡ್ತಾರೆ ಸರ್ ಅಂತ ಕೇಳಿದರು. ಆಗ ನಾನು ಹೇಳಿದೆ, ನನ್ನ ಮಗಳು ಅಮೇರಿಕಾದಲ್ಲಿದ್ದಾಳೆ, ಇನ್ನೊಬ್ಬ ಮಗಳು IAS ಮಾಡ್ತಾಯಿದ್ದಾಳೆ, ಇನ್ನೊಬ್ಬ ಮಗ ಲಂಡನಲ್ಲಿ ಓದ್ತಾ ಇದ್ದಾರೆ ಅಂದಾಗ, ಸರ್ ಸುಮಾರಾಗಿ ಇರೋರ ಮಕ್ಕಳು ಓದಲ್ಲವಲ್ಲ ಸರ್ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನೀವು ಹೇಳೋದು ಕರೆಕ್ಟ್ ಸರ್, ಸುಮಾರಾಗಿರಲ್ಲ, ಚೆನ್ನಾಗಿರೋರು ಸಾಹುಕಾರ ಮಕ್ಕಳು ಓದಲ್ಲ ಅಂತ ಹೇಳೋದು ನಿಜ. ಆದರೆ ನಾವೇನು ಸಾಹುಕಾರ ಅಲ್ಲ ಅಂತ ನಾನು ಪ್ರೂವ್ ಮಾಡಿದ್ದೀನಿ. ನಾನು ಸಾಹುಕಾರ ಅಲ್ಲ ಅಂತ ಪ್ರೂವ್ ಹೆಂಗಾಯಿತು? ನನ್ನ ಮಕ್ಕಳು ಓದಿದ್ದಾರೆ ಅಂದರೆ ನಾವು ಸಾಹುಕಾರ ಅಲ್ಲ ಅಂತ ಅರ್ಥ ಅಂತ ಹೇಳಿದೆ. ಸರ್ ನೀವೆಷ್ಟು ಇದು ಅಂತೇಳಿ ಅವರು ಆಶೀರ್ವಾದ ಮಾಡಿದ್ರು ನನಗೆ ದೊಡ್ಡವರು ಆಶೀರ್ವಾದ, ಅದು ದೇವರು ಡೈರೆಕ್ಟ್ ಬಂದು ನಮ್ಗೆ ಆಶೀರ್ವಾದ ಮಾಡೋಕ್ಕಾಗಲ್ಲ. ಹಿರಿಗಳ ಆಶೀರ್ವಾದ ನಮಗಿದೆ. ಆಮೇಲೆ ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ಆಶೀರ್ವಾದ ನನಗಿತ್ತು, ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಇದೆ, ಮಂಗಳನಾಥ ಸ್ವಾಮೀಜಿಯವರ ಆಶೀರ್ವಾದ ಇದೆ. ನಾವೊಬ್ಬ ಸಣ್ಣ ಕಾಂಟ್ರಾಕ್ಟ್ರು, ನಮ್ಮ ಡಾಕ್ಟ್ರು ಸಣ್ಣ ಡಾಕ್ಟ್ರಾಗಿದ್ದರು, ನಾನೊಬ್ಬ ಸಣ್ಣ ಕಾಂಟ್ರಾಕ್ಟರ್ ಆಗಿದ್ದೆ. ಆದರೆ ನಮ್ಮ ಕಾಲೇಜ್ ಇನಾಗ್ರೇಷನ್ ಮಾಡೋಕ್ಕೆ ಅಬ್ದುಲ್ ಕಲಾಂ ಅವರು ಬಂದಿದ್ದಾರೆ ಅಂದರೆ ಅದು ನಮ್ಮ ಸ್ವಾಮೀಜಿಯವರ ಆಶೀರ್ವಾದ ಅಂಥೇಳಿ ಈ ಮೂಲಕ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾನು ಹೊಗಳ್ಕೊಳ್ತಾ ಇಲ್ಲ. ನಾನು ನಡೆದು ಬಂದ ದಾರಿಯನ್ನು ನಾನು ನಮ್ಮೂರಲ್ಲೂ ಸಹ ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು ಹಾಸ್ಪಿಟ್ಲ್ ಮಾಡಿಲ್ಲ, ನಾನು ಕ್ಯಾಂಪ್ಸ್ ಮಾಡೋಕ್ಕೆ ಒಂದು ಬಿಲ್ಡಿಂಗನ್ನು ಸಹ ಕಟ್ಟಿ ತಿಂಗಳ ಅದು ಕ್ಯಾಂಪ್ಸ್ ಸಹ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಸಾಕಷ್ಟು ಜನ ಅದನ್ನು
ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಇದು ನಾನು ಯಾವುದೇ ಕಾರಣಕ್ಕೂ ನಾನು ಹೊಗಳ್ಕೊಳ್ತಾ ಇದ್ದೀನಿ ತಿಳ್ಕೊಬೇಡಿ. ಅದು ಎಲ್ಲರೂ ಇದೇ ಥರ ನಾವು ಸಮಾಜಕ್ಕೆ ನಮ್ಮ ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಟ್ವಿ ಅಂತ ನಾವು ಕೆಲಸ ಮಾಡಿದಲ್ಲಿ ಸಮಾಜ ಬ್ಯಾಲೆನ್ಸ್ ಆಗ್ತದೆ. ನಾವು ಎಲ್ಲ ಇರೋರು ಅವರೇ ಮಾಡ್ಕೊಂಡು ಹೋಗ್ತಾ ಇದ್ದರೆ ಬಡವರು ಎಲ್ಲೇ ಹೋಗಬೇಕು? ಬಡವರು ಹೋಗೋದು ಬೇಡವಾ? ಓದೋದು ಬೇಡವಾ? ಹಾಸ್ಪಿಟ್ಲ್ಗೆ ಹೋಗೋದು ಬೇಡವಾ? ಅಂದರೆ ಸರ್ಕಾರನೇ ಎಲ್ಲ ಕೊಡ್ತದೆ ಅಂತ ನಾವು ಕೂತ್ಕೋಬಾರ್ದು. ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವೆಲ್ಲನೂ ಉದ್ಧಾರ ಮಾಡೋಕ್ಕಾಗಲ್ಲ. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಮಾಡಿದ ಪಕ್ಷದಲ್ಲಿ ಸಮಾಜ ಬ್ಯಾಲೆನ್ಸ್ ಆಗ್ತದೆ. ಈಗ ಬೈರೇಗೌಡ ನಗರ ಅಂತ ಬೈರೇಗೌಡ ಹೆಸರಿಟ್ಬಿಟ್ಟು ಒಂದು ನಗರ ಮಾಡಿದ್ವಿ. ಈಗ ಅದು ರೋಲ್ ಮಾಡೆಲ್ ಕೋಲಾರಕ್ಕೆ ನಾವು ಎಲ್ಲನೂ ನಮ್ಮ ಒಂದು ಟೀಮ್ ಮಾಡಿಕೊಂಡು ಬೈರೇಗೌಡ ನಗರದ ಟೀಮ್ ಮಾಡಿಕೊಂಡು ಎಲ್ಲ ಒಳಗಡೆ ಜನತಾ ಬಜಾರ್ ಇರ್ಬೋದು, ಹಾಲ್ ಬೂತ್ ಇರ್ಬೋದು, ದೇವಸ್ಥಾನ ಇರ್ಬೋದು, ಸಮುದಾಯ ಭವನ ಇರ್ಬೋದು, ಬ್ಯಾಂಕ್ ಇರ್ಬೋದು, ಎಲ್ಲ ನಾವೇ ಮಾಡ್ಕೊಂಡಿದ್ವಿ. ಅಂದರೆ ನಾವು ರೋಲ್ ಮಾಡಲೇಬೇಕು. ಆಮೇಲೆ ಪಾರ್ಕ್ಗೆ ಸಾಕಷ್ಟು ದುಡ್ಡು ಖರ್ಚು ಮಾಡಿ ನಾವು ಸ್ವಂತ ದುಡ್ಡಲ್ಲಿ ಉದ್ಯಾನವನ ನಮ್ಮ ಕೋಲಾರಲ್ಲೇ ಉತ್ತಮವಾದ ಉದ್ಯಾನವನ ಅಂತ ಹೇಳ್ತದೆ. ಸರ್ಕಾರದಿಂದ ನಮಗೆ 100 ರೂಪಾಯಿ ಕೊಟ್ಟಿಲ್ಲ ಅಂದರೆ ನಾವು ಕೊಟ್ಟಿಲ್ಲ ಅಂತ ನಾವು ಬ್ಲೇಮ್ ಮಾಡೋದಿಲ್ಲ. ಎಲ್ಲಿಗೆ ಬೇಕು ಅಲ್ಲಿ ಕೊಡಲಿ. ನಾವು ಇಲ್ಲಿರೋರೆಲ್ಲ ಸುಮಾರಾಗಿದ್ದೀವಿ, ನಾವೇ ದುಡ್ಡು ಹಾಕ್ಕೊಂಡು ಮಾಡೋಣ, ನಾವು ಮಾಡಲಾಗೋಣ. ಮತ್ತು ಲೈಟಿಂಗ್ ಸಹ ನಾವೇ ಹಾಕ್ಕೊಳ್ತಾ ಇದ್ವಿ, ಬೋರ್ಡ್ಗಳು ನಾವೇ ಹಾಕಿದ್ವಿ. ಹೀಗಾಗಿ ನಾವು ಬೇರೆಯವ್ರಿಗೆ ಮಾದರಿ ಆಗುವಂಥ ಕೆಲಸಗಳು ಮಾಡಬೇಕೇ ಹೊರತು ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ. ಮತ್ತು ಎಲ್ಲ ಸಮಾಜದ ಸಾಕಷ್ಟು ಜನರು ಕೆಲವು ತಪ್ಪು ತಿಳ್ಕೊಳ್ತಾರೆ. ಬೈರೇಗೌಡ ನಗರ ಅಂದರೆ ಒಕ್ಕಲಿಗರು ಮಾತ್ರ ಇದ್ದಾರೆ ಅಂತ. ಅದು ತಪ್ಪು. ಎಲ್ಲ ಸಮಾಜದ ಜನ ನಮ್ಮಲ್ಲಿದ್ದೀವಿ. ಎಲ್ಲ ಸಮಾಜದ ಜನ ನಾವು ಅಣ್ಣ ತಮ್ಮಂದಿದ್ದೀವಿ, ಆ ಥರ ಇದ್ದೀವಿ. ಯಾವುದೇ ಒಂದು ಕಾರ್ಯಕ್ರಮ ಆದರೆ ಮನೆಯಲ್ಲಿ ಅಡುಗೆ ಮಾಡಲ್ಲ, ಅಲ್ಲಿ ದೇವಸ್ಥಾನ ಹತ್ರನೇ ನಾವು ಊಟದ ವ್ಯವಸ್ಥೆ ಮತ್ತೊಂದು ಎಲ್ಲ ಅರೇಂಜ್ ಮಾಡಿಕೊಂಡು ಅಲ್ಲಿ ಮಾಡ್ತೀವಿ. ಇದಕ್ಕೆ ಬೈರೇಗೌಡ ನಗರಕ್ಕೆ ಬರೋಕ್ಕೆ ಮೊದಲು ಕುವೆಂಪು ನಗರದಲ್ಲಿದೆ. ಕುವೆಂಪು ನಗರ ಅಂತ ಹೆಸರಿಟ್ಟಿದ್ದು ನಾನು ಮತ್ತು ನಮ್ಮ ಸ್ನೇಹಿತರು ಸರ್ಫರಾಜ್ಕರ್ ಅಂತ. ಆಗ ನಮಗೆ ಇಲ್ಲಿ ಕಮಿಷನರ್ ಇದ್ದರು. ಅವ್ರ ಸಹಕಾರ ವಿಶ್ವಮಾನವ ಕುವೆಂಪು ಅವರ ಹೆಸರು ನಾವು ಆ ಕುವೆಂಪು ನಗರಕ್ಕೆ ಇಟ್ವಿ. ಮತ್ತು ಪಾರ್ಕು ಸಹ ಅದು ಸರ್ಕಾರದಿಂದ ಮಾಡಿದಂಥ ಪಾರ್ಕ್ ಅಲ್ಲ. ನಾವು ಅಲ್ಲಿನ ಪ್ರಜೆಗಳು ನಾವೆಲ್ಲ ದುಡ್ಡು ಹಾಕ್ಕೊಂಡು ನಾವೆಲ್ಲ ಮಾಡಿದ್ವಿ. ಆಮೇಲೆ ನಾನು ಈ ಕಡೆ ಬಂದ ಮೇಲೆ ಬೈರೇಗೌಡ ಮೇಲೆ ಅದು ಟೇಕ್ ಓವರ್ ಟು CMC ಆಯಿತು. ಅಲ್ಲಿ ಈಗಲೂ ಸಹ ಒಂದು ವಾಟರ್ ಫಾಲ್ಸ್ ಮಾಡಿ ನನ್ನ ಸ್ವಂತ ದುಡ್ಡಲ್ಲಿ ವಾಟರ್ ಫಾಲ್ಸ್ ಮಾಡಿ ಬಂದಿದ್ದೀನಿ. ಅದು ಇವಾಗೂ ಪೆಂಡಿಂಗ್ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ನನ್ನ ಸ್ವಂತ ದುಡ್ಡಲ್ಲಿ ನಾನು ಅದನ್ನು ಕಂಪ್ಲೀಟ್ ಮಾಡಿ ನಮ್ಮ ಲೋಕಾರ್ಪಣೆ ಮಾಡ್ತೀನಿ. ಮತ್ತು DC ಅವರು ಏನೋ ಇತ್ತೀಚೆಗೆ ಮೀಟ್ ಮಾಡಿದಾಗ ನಿಜವಾಗ್ಲೂ ಇಂಥ DC ಅವರು ಇಂಥ SP ಅವರು ನಮ್ಗೆ ಸಿಕ್ಕಿರೋದು ನಮ್ಮ ಪುಣ್ಯ. ಇತ್ತೀಚೆಗೆ ಏನೋ ಡಿಸ್ಕಸ್ ಮಾಡೋಕ್ಕೆ ಹೋದಾಗ ಎಷ್ಟು ಚೆನ್ನಾಗಿ ನಮಗೆ ಕೋಲಾರದ ಬಗ್ಗೆ ಅವರಿಗೆ ಒಂದು ಕಲ್ಪನೆ ಇದೆ ಅಂದರೆ ಅಷ್ಟು ಮಾತ್ರ ಎಲ್ಲರಿಗೂ ಆ ಕಲ್ಪನೆ ಇದ್ಬಿಟ್ರೆ ನಮ್ಮ ಕೋಲಾರನ್ನು ಸುಂದರವಾಗಿ ನಗರ ಮಾಡ್ಬೋದು. ಆದರೆ ಅವರು ಆ ಥರ ಒಂದು ಕಲ್ಪನೆ ಇಟ್ಕೊಂಡಿದ್ದಾರೆ. ಆ ಕಲ್ಪನೆ ನನಗೂ ಇದೆ, ಆದರೆ ನಮಗೆ ಪವರ್ ಇಲ್ಲ. ಆದರೆ ಅವ್ರು DC ಅವರು ಆ ಕಲ್ಪನೆ ಇಟ್ಟುಕೊಂಡು ಮುಂದುವರಿತಾ ಇದ್ದಾರೆ. ಅದು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತು ನಮ್ಮಂಥವ್ರನ್ನ ಮತ್ತು ಸಮಾಜದನ್ನು ಉಪಯೋಗಿಸ್ಕೊಂಡು ಅವನ್ನೆಲ್ಲ ಇಂಪ್ರೂವ್ ಮಾಡ್ತಾರೆ ಅಂತ ಇರ್ತದೆ. SP ಸರ್ ಮತ್ತು DC ಸರ್ ಸಿಕ್ಕಿರೋದು ನಮ್ಮ ಕೋಲಾರ ಜನತೆಯ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಶ್ರೀನಿವಾಸಪುರ ತಾಲೂಕಿನ ಸಿ ಹೊಸೂರು ಗ್ರಾಮ, ನಂಬಳ್ಳಿ ಪಂಚಾಯಿತಿ, ಶ್ರೀನಿವಾಸಪುರ ತಾಲೂಕು. ನಾನು ಪ್ರೈಮರಿ ಸ್ಕೂಲನ್ನು ನಮ್ಮ ಚಿರುನಹಳ್ಳಿ ಅನ್ನೋ ಹಳ್ಳಿಯಲ್ಲಿ ಮುಗಿಸಿದೆ. ಮಿಡ್ಲಿ ಸ್ಕೂಲನ್ನು ನಂಬಳ್ಳಿಯಲ್ಲಿ ಮುಗಿಸಿದೆ. ದಳಸನೂರಿನಲ್ಲಿ ಹೈಸ್ಕೂಲ್ ಮುಗಿಸಿದೆ. PUC ಕೋಲಾರ ಗೌರ್ಮೆಂಟ್ ಕಾಲೇಜಲ್ಲಿ ಮುಗಿಸಿದೆ. ನನ್ನ ಇಂಜಿನಿಯರಿಂಗನ್ನು ಹಾಸನ್ MC ಕಾಲೇಜಲ್ಲಿ ಮುಗಿಸಿದೆ. ತಾಯಿ ಹೆಸರು ಶ್ರೀಮತಿ ಸೊಣ್ಣಮ್ಮ, ನಮ್ಮ ತಂದೆ ಹೆಸರು ವೆಂಕಟಸ್ವಾಮಿ. ಅವರು ರೈತಾಪಿ ಜನ. ನಮ್ಮ ತಂದೆಯಂತೂ ಅವರ ವೃತ್ತಿನೇ ನಾವು ಸಹಾಯ ಮಾಡಿದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗ್ತದೆ ಅನ್ನೋ ಒಂದು ಪ್ರವೃತ್ತಿ ಅವ್ರದ್ದು. ಅವ್ರಿಗೆ 100 ರೂಪಾಯಿ ಇದ್ದರೆ 10 ರೂಪಾಯಿ ದಾನ ಮಾಡೋರು. ಆಮೇಲೆ ಹೆಣ್ಮಕ್ಳು ಅಂದರೆ ಅವ್ರಿಗೆ ತುಂಬ ಇಷ್ಟ. ಅದಕ್ಕೆ ನನಗೂ ಸಹ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಅನ್ನೋ ಥರ ಆಗಿದೆ. ನನಗೆ ಭಾರತಿ ಅನ್ನೋರನ್ನು ನಾನು ಮದುವೆ ಆಗಿದ್ದೀನಿ. ಹಾಗೆ ಅವರು BCom ಪದವೀಧರೆ. ಹಾಗೆ ನನಗೆ 3 ಜನ ಮಕ್ಕಳು, 2 ಟ್ವಿನ್ಸ್ ಹೆಣ್ಣುಮಕ್ಕಳು, ಒಬ್ಬ ಮಗಳು ಇಂಜಿನಿಯರಿಂಗ್ ಮಾಡಿಕೊಂಡು ಅಮೇರಿಕದ ಚಿಕಾಗೋದಲ್ಲಿ MS ಮಾಡಿಕೊಂಡು ಅಲ್ಲೇ ಒಂದು
ಕಂಪ್ನಿಯಲ್ಲಿ MD ಆಗಿ ಕೆಲಸ ಮಾಡ್ತಾಯಿದ್ರೆ ಅದು ನಮ್ಮ ತಂದೆ ತಾಯಿಯರ ಒಂದು ಮಾಡಿದ ಒಳ್ಳೆ ಕೆಲಸ ಅಂತ ನಾನು ಭಾವಿಸ್ತೀನಿ. ಇನ್ನೊಬ್ಬ ಮಗಳು IAS ಎಕ್ಸಾಮ್ ಬರೀತಾ ಇದ್ದಾಳೆ. ಆದರೆ ಒಳ್ಳೆ ಸಂಬಂಧ ಸಿಕ್ತು ಅಂತ ಮದುವೆ ಆಯಿತು. ಆದ್ರೂ ಅವರು ಇಲ್ಲೇ ಕೃಷ್ಣ ಡಯಾಬಿಟಿಸ್ ಅಂತೇಳಿ ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿಕೊಂಡು ಕೃಷ್ಣ ಮೆಡಿಕಲ್ ಸ್ಟೋರ್ ಆ್ಯಂಡ್ ಕೃಷ್ಣ ಡಯಾಬಿಟಿಸ್ ಸೆಂಟರ್ ಅಂತೇಳಿ ಕೆಲಸ ಮಾಡಿಕೊಂಡು ಈಗಲೂ ಅವಳು ಎಕ್ಸಾಮ್ ಪ್ರಿಪೇರ್ ಆಗ್ತಾಯಿದ್ದಾಳೆ. ಜೂನಲ್ಲಿ ಎಕ್ಸಾಮ್ ತಗೊಳ್ತಿದ್ದಾಳೆ. ಇನ್ನೊಬ್ಬ ಮಗ ಚಿಕ್ಕವನು, ಅವನು ಈಗ ಇಂಜಿನಿಯರಿಂಗ್ ಮುಗಿಸಿ ಲಂಡನ್ಗೆ ಹೋಗಿ ಲಂಡನ್ನಲ್ಲಿ MS ಮುಗಿಸಿ ಜನವರಿಗೆ ವಾಪಸ್ ಬರ್ತಾಯಿದ್ದಾನೆ. ಮುಂದಿನ ದಿನಗಳಲ್ಲಿ ಅವನು PhD ಮಾಡೋ ಒಂದು ಆಲೋಚನೆ ಇದೆ. ನನ್ನ ಮಕ್ಕಳ ಒಂದು ಇಷ್ಟೆಲ್ಲ ಎಜುಕೇಷನ್ಗೆ ನನಗೆ ಖುಷಿ ಆಗ್ತದೆ. ಇದು ನಾನು ಇನ್ನೊಬ್ಬರಿಗೆ ಎಜುಕೇಷನ್ ಕೊಟ್ಟಾಗ ದೇವರು ಅವ್ರಿಗೆ ಎಜುಕೇಷನ್ ಕೊಟ್ಟರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಗೌರವಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂಥ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವ ನನ್ನ ಡೈರೆಕ್ಟರ್ಗಳಿಗೆ ನಾನು ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಧ್ಯಕ್ಷನಾಗಿದ್ದಾಗ, ಉಪಾಧ್ಯಕ್ಷನಾಗಿದ್ದಾಗ ಬೆಂಗಳೂರಿನಲ್ಲಿ ನಮಗೆ ಕೂತ್ಕೊಳ್ಳೋಕ್ಕೆ ನೆಲೆ ಇರಲಿಲ್ಲ. ಅಂಥದ್ರಲ್ಲಿ ನಾವು 50/80 ಒಂದು ಸೈಟನ್ನು ತಗೊಂಡು ಈಗ 5 ಫ್ಲೋರ್ ಕಟ್ಟಿ 4 ಫ್ಲೋರ್ ಬಾಡಿಗೆ ಕೊಟ್ಟು 1 ಫ್ಲೋರಲ್ಲಿ ನಾವಿದ್ದೀವಿ. ಹಾಗೆ ನಾವು ಈಗ ನಮಗೆ ಸುಮಾರು ಒಂದು 10 ಲಕ್ಷ ರೂಪಾಯಿ ಬಾಡಿಗೆ ತಿಂಗಳ ಬರ್ತದೆ. ಎಲ್ಲ ಕಾಂಟ್ರಾಕ್ಟ್ರು ಚೆನ್ನಾಗಿದ್ದಾರೆ. ಆಮೇಲೆ ನಾನು ಇವಾಗ ಗೌರವಾಧ್ಯಕ್ಷನಾಗಿದ್ದೀನಿ. ಮುಂದಿನ ದಿನಗಳಲ್ಲಿ ಈಗ ನಮಗೆ ಸಮಸ್ಯೆ ಏನಾಗಿದೆ, ನಮಗೆ ಪೇಮೆಂಟ್ಸ್ ಆಗ್ತಾಯಿಲ್ಲ. 2 ವರ್ಷದಿಂದ ಪೇಮೆಂಟ್ ಆಗಿಲ್ಲ. ಅದನ್ನು ಸರ್ಕಾರದ ಲೆವೆಲಲ್ಲಿ ಮುಖ್ಯಮಂತ್ರಿಗಳಿಂದ ಆಮೇಲೆ PWM ಮಿನಿಸ್ಟ್ರ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ ನಮ್ಮ ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಆಗೋ ಥರ ಮಾಡಿ ಎಲ್ಲ ಕಾಂಟ್ರಾಕ್ಟ್ಸು ಚೆನ್ನಾಗಿರೋ ಥರ ಮಾಡೋದೇ ನನ್ನ ಉದ್ದೇಶ. ನನ್ನ ಶಕ್ತಿ ಮೀರಿ ನಾನು ಕಾಂಟ್ರಾಕ್ಟ್ರಿಗೆ ನಾನು ಅನುಕೂಲ ಮಾಡಬೇಕು ಅಂತ ನನ್ನ ಗುರಿ ಇದೆ. ನಾನು ಮಾಡಿ ತೋರಿಸ್ತೀನಿ, ಹೇಳೋದು ಚೆನ್ನಾಗಿರಲ್ಲ. ನನ್ನ ಕೆಲಸ ಆದಮೇಲೆ ನಾನು ಇಷ್ಟೆಲ್ಲ ಮಾಡಿದೆ ಅಂತ ಹೇಳ್ಬೋದೇ ಹೊರತು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಯಾಕಂದರೆ ನಾನು ಒಂದು ಕೋಆಪ್ರೇಟಿವ್ ಇದರಲ್ಲಿ ಒಂದು ನನಗೆ ಅನುಭವ ಇದೆ ಅಂತೇಳಿ ಥ್ರೂಔಟ್ ಸ್ಟೇಟ್ ಕಾಂಟ್ರಾಕ್ಟ್ಸ್ ಎಲ್ಲ ಸೇರಿ ನೀವೇ ಅಧ್ಯಕ್ಷ ಇರಬೇಕು ಸರ್ ಅಂತ ನಮ್ಗೆ ವಾಲಂಟ್ರಿ ಆಗಿ ಮಾಡಿದ್ದಾರೆ. ನನಗೆ ವಾಲಂಟ್ರಿ ಮಾಡಿರೋದು ಒಂದು ಖುಷಿ ಆಗ್ತದೆ. ಎಲೆಕ್ಷನ್ ಮಾಡಿ ದುಡ್ಡು ಖರ್ಚು ಮಾಡಿ ಮಾಡಿದ್ರೆ ಅದು ಫೈಟ್ ಆಗ್ತದೆ, ಜಿದ್ದಿ ಆಗ್ತದೆ. ಆದರೆ ನನ್ನ ಅವರು ಖುಷಿಯಿಂದ ಮಾಡಿದ್ದಾರೆ, ವಾಲಂಟ್ರಿಯಾಗಿ ಮಾಡಿದ್ದಾರೆ, ಅದಕ್ಕೆ ಖುಷಿ ಆಗ್ತದೆ. ಇದೇ ಥರ ನಾವು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ದುಡ್ಡು ಖರ್ಚು ಮಾಡಿಕೊಂಡು ಎಲೆಕ್ಷನ್ಗೆ ಹೋಗಬಾರ್ದು. ನಾವು ಪ್ರೀತಿಯಿಂದ ವಿಶ್ವಾಸ ಗಳಿಸಿ ಅವರ ಒಂದು ಮಾಡಿದಾಗ ಅದಕ್ಕೆ ಪ್ರೀತಿ ಇರ್ತದೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನನಗೆ ಒಬ್ಬರು ಜಯರಾಮ್ ಅಂತ ಅಡ್ವೊಕೇಟು ಒಂದು ವಿಶ್ ಮಾಡಿದ್ದಾರೆ. ಅದು ನಾನು ಹೇಳಲೇಬೇಕು ಈ ಮಾತು. ನನಗೆ ಅದನ್ನು ಹೇಳಬೇಕಾದ್ರೆ ನನಗೆ ಕಣ್ಣೀರು ಬರ್ತದೆ. ನನಗೆ ವಿಶ್ ಮಾಡಿದಾಗ ಅವರು ಒಂದು ವಿಶೇಷ ಹೆಂಗೆ ಹೇಳಿದಾರಪ್ಪ ಅಂದರೆ, ಸರ್ ನೀವು ಗೌರವಾಧ್ಯಕ್ಷರಾಗಿದ್ದಕ್ಕೆ ಅಭಿನಂದನೆಗಳು ಸರ್, ನೀವು ನಿಮ್ಮ ಸಂಘಕ್ಕೆ ಶಿಖರ ಸರ್, ನೀವು ಇದ್ದ ಕಡೆ ಅದರ ಗೌರವ ಹೆಚ್ಚುತ್ತೆ ಸರ್ ಅನ್ನೋ ಒಂದು ವರ್ಡ್ಸ್ ಹಾಕಿ ನನಗೆ ಮಾಡಿದ್ದಾರೆ. ಈ ವರ್ಡ್ಸು ಬರೀ ವರ್ಡ್ಸ್ ಅಲ್ಲ, ಮುತ್ತು ರತ್ನ ಚಿನ್ನ ಇದ್ದಂಗೆ 3 ಅಂತ ನಾನು ಭಾವಿಸಿದ್ದೀನಿ. ಅದು ಹಾಳಾಗಬಾರ್ದು ಆ ಪ್ರೀತಿ. ಆಮೇಲೆ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನೀವು ಇಷ್ಟೇ ವರ್ಡ್ಸ್ ಯೂಸ್ ಮಾಡಿದಿರಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಅದು ಮುತ್ತು ರತ್ನ ಚಿನ್ನ. ಬಟ್ ನಾನು ಅದಕ್ಕೆ ಅರ್ಹನೂ ಅಲ್ಲ ಗೊತ್ತಿಲ್ಲ, ಆದರೆ ನೀವು ಹೇಳಿರೋದಕ್ಕೆ ನಿಮ್ಮನ್ನು ನಾನು ಲೈಫಲ್ಲಿ ನಾನು ಮರೆಯಲ್ಲ. ಅದಕ್ಕೆ ಮುತ್ತು ರತ್ನ ಚಿನ್ನ ಎಲ್ಲೆಂದಲ್ಲಿ ಬಿಸಾಕಲ್ಲ, ಅದು ಭದ್ರವಾಗಿ ಎತ್ತಿಡ್ತೀವಿ. ಆ ಮುತ್ತು ರತ್ನ ಚಿನ್ನನ ಎತ್ತಿಡ್ತೀವಿ. ಅದೇ ಥರ ನಿಮ್ಮ ಹೆಸರು ನಾನು ಬದುಕಿರೋವರೆಗೂ ಶಾಶ್ವತವಾಗಲಿ ಅಂತ ಫ್ರೇಮ್ ಹಾಕಿ ಇಟ್ಟಿದ್ದೀನಿ. ನಿಮಗೆ ನೀವು ಆ ವರ್ಡ್ಸ್ ನನಗೆ ಯೂಸ್ ಮಾಡಿದ್ದಕ್ಕೆ ನಿಮ್ಗೆ ಋಣಿಯಾಗಿರ್ತೀನಿ ಅಂತ ಫೋನ್ ಮಾಡಿ ಹೇಳಿದೆ. ಸರ್ ನೀವು ಅದಕ್ಕೆ ತಕ್ಕದವರು, ಅದಕ್ಕೆ ನಾನು ಅದು ಹೇಳಿದೆ ಸರ್ ಅಂತ ಹೇಳಿದೆ. ನಾನು ಅದಕ್ಕೆ ತಕ್ಕನೋ ಅಲ್ಲ, ಅದು ಬೇರೆ ವಿಷಯ. ಬಟ್ ನೀವು ಆ ವರ್ಡ್ಸ್ ನನಗೆ ಯೂಸ್ ಮಾಡಿದ್ದಕ್ಕೆ ಅದು ಮುತ್ತು ರತ್ನ ಚಿನ್ನ. ಯಾಕೆಂದರೆ ಅವರು ಅಷ್ಟೆಲ್ಲ ಪ್ರೀತಿಯಿಂದ ನನಗೆ ಕೊಟ್ಟಾಗ ಅದನ್ನು ನಾವು ಮರಿಬಾರ್ದು, ಅದನ್ನು ಗೌರವಿಸಬೇಕು. ಅದು ಹೇಳಿದ್ದಕ್ಕೆ ಅವ್ರಿಗೂ ನಾವು ಗೌರವ ಕೊಡಬೇಕು ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟ.